ಸೈಡ್ ಕುತ್ಕೋಬೇಕು ಫಸ್ಟ್. ಇದು ದಂಡಾಸನ. ಓಕೆನಾ? ಇವಾಗ ನಿಧಾನಕ್ಕೆ ಮಲ್ಕೊಂಡು ಹಿಂದ್ಗಡೆ ಮಲ್ಕೊಂಡ್ಬಿಟ್ಟು ಸೊ ಎರಡು ಕೈನ ನೆಲದ ಮೇಲೆ ಇಡ್ತೀವಿ. ಇದು ಉತ್ತಾನಾಸನ ಫಸ್ಟ್ ಹೆಂಗಿರ್ಬೇಕು ಅಂತ ತೋರಿಸ್ತೀನಿ. ಸ್ಟಾರ್ಟ್. ಬ್ರೀತ್ ಇನ್ಹ್ಯಾಲ್, ಲಿಫ್ಟ್ ಯರ್ ಲೆಗ್. ಇನ್ಹ್ಯಾಲ್ ಮಾಡ್ತಾ ನಿಧಾನಕ್ಕೆ ಲಿಫ್ಟ್ ಮಾಡಬೇಕು ಲೆಗ್ನ. ಓಕೆನಾ? ಇದು ಇಷ್ಟೇ ಡಿಗ್ರಿ ಅಂದರೆ 40 ಡಿಗ್ರಿ ಮೇಲೆ ಇರಬೇಕು. 40 to 60 ಡಿಗ್ರಿ ಬಿಟ್ವೀನ್ ಅಲ್ಲಿ ಇರಬೇಕು. ಇಷ್ಟೇ ಇರಲಿ. ಸೊ ಇದನ್ನ ಸ್ಟ್ರೈಟ್ ಟು ಸ್ಟ್ರೆಚ್ ಆಗಿರಲಿ. ಬ್ರೀತ್ ಆಗಿರುತ್ತೆ. ಸೊ ಇದು ಪೋಸ್ಚರ್ ಪೊಸಿಷನ್. ಓಕೆನಾ? ಇದು ನೀವು ಕಾಂಪಿಟೇಷನ್ ಪರ್ಪಸ್ ಬಂದರೆ ಅಂಡರ್ 14 ಬಂದ್ಬಿಟ್ಟು 1.5 minutes ಆ್ಯಂಡ್ ಎಬೋ 14 ಬಂದ್ಬಿಟ್ಟು 2.5 minutes ಅಂದರೆ 17 and 19 years. ಓಕೆನಾ? ಸೊ ಡೌನ್ ಡೌನ್. ಸೊ ಇದು ತುಂಬ ಜನಕ್ಕೆ ಪ್ರಾಕ್ಟೀಸ್ ಮಾಡೋದು. ಇದು ತುಂಬ 2 ನಿಮಿಷ 1 ನಿಮಿಷ ನಿಲ್ಲೋದು ತುಂಬ ಕಷ್ಟ ಆಗುತ್ತೆ. ತುಂಬ ಜನನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇವಾಗ ಹೆಂಗೆ ಪ್ರಾಕ್ಟೀಸ್ ಮಾಡಿ ಅಂದರೆ ಸ್ಟ್ರೈಟಾಗಿ ಫಸ್ಟ್ ಸಿಂಗಲ್ ಲೆಗ್ ಎತ್ತಿಟ್ಕೊಳ್ಳಿ. ಸಿಂಗಲ್ ಲೆಗ್ ಎತ್ತಿಟ್ಕೋಬೇಕು. ಇದನ್ನು ನೀವೊಂದು ಎಷ್ಟು ಹೊತ್ತು 30 seconds ಅಷ್ಟೇ ಹೋಲ್ಡ್ ಮಾಡಿ. ಹಾಗೆ ಮತ್ತೆ ಸೆಕೆಂಡ್ ಲೆಗ್, ನೆಕ್ಸ್ಟ್ ಲೆಗ್, ಲೆಫ್ಟ್ ಆರ್ ರೈಟ್. ಓಕೆ? ಸ್ಟ್ರೈಟಾಗಿ ಹೀಗೆ ಇದೊಂದು ಮೆಥಡ್ ಹಿಂಗೆ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇಲ್ಲಿ ನೋಡಿ, ನೀವು ಕೈನ ಕೆಳಗಡೆ ಇಟ್ಕೊಳ್ಳಿ. ಈ ಕೆಳಗಡೆ ಇಟ್ಕೊಂಡು ಕೈ ಕೆಳಗಡೆ ಇಟ್ಕೊಳ್ತೀವಿ ಹ್ಯಾಂಡ್ನ. ಇದನ್ನು ನೀವು ಮೆಲ್ಲಗೆ ಒಂದು ಲೆಗ್ ಹ್ಯಾಂಡ್ ಎತ್ತು, ಒಂದು ಲೆಗ್ ಸ್ಟ್ರೈಟ್ ಮಾಡ್ಕೊಳ್ತೀವಿ. ಇದರಲ್ಲಿ ಹೀಗೆ ಪ್ರಾಕ್ಟೀಸ್ ಮಾಡಿ 30 seconds 40 seconds 60 seconds ಹೀಗೆ ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮ್ಗೆ ಅಭ್ಯಾಸ ಆಗುತ್ತೆ. ಹಿಂಗೆ ಪ್ರಾಕ್ಟೀಸ್ ಮಾಡಿ. ಒಂದೊಂದೇ ಲೆಗ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟು. ಇವಾಗ ಇದು ನೋಡಿ, ಮತ್ತೆ ಫಿಂಗರ್ ಲಾಕ್ ಮಾಡಿ ಹಿಂದ್ಗಡೆ ಬೆಂಡ್ ಮಾಡಿ. ಲೆಗ್ ಬೆಂಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಹಿಂಗೆ ಗಟ್ಟಿ ಲಾಕ್ ಮಾಡಿಟ್ಕೊಳ್ಳಿ. ಹಿಂಗೆ ಮುಷ್ಟಿ ಮಾಡಿ. ಇವಾಗ ಸಿಂಗಲ್ ಲೆಗ್ ಇದು ಈಸಿ ಆಗುತ್ತಲ್ಲ, ಇದು ಸ್ವಲ್ಪ ಈಸಿ ಆಗುತ್ತೆ. ಇದನ್ನು ಹಿಂಗೆ ಪ್ರಾಕ್ಟೀಸ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಲೆಗ್ ರಿಲ್ಯಾಕ್ಸ್. ಇವಾಗ ಮತ್ತೆ ನೋಡಿ, ಇದನ್ನ ಉಲ್ಟಾ ಮಾಡ್ಕೊಳ್ಳಿ. ಹ್ಯಾಂಡ್ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಇದನ್ನು ಹಿಂಗೆ ಕೈ ಹತ್ರ ಹಿಂಗೆ ಇಟ್ಕೊಂಡು ಒನ್ ಲೆಗ್ ಇದು ಈಸಿ ಆಗುತ್ತಾ? ಇದರಲ್ಲಿ ಈಸಿ ಆಗುತ್ತೆ. ಇದು ಹಿಂಗೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇದು ಎರಡು ಕಾಲನ್ನ ಹಿಂಗೆ ಮಾಡಬೇಕು. ಆಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡೋದು ನೋಡಿ. ಫಸ್ಟ್ 2 ಕಾಲು ನೀವು ಆ್ಯಕ್ಚುಲಿ ಇದು ಬಂದು ಸೈಡಲ್ಲಿ ಇರುತ್ತೆ ಹ್ಯಾಂಡ್ ಹಿಂಗೆ, ಅಂದರೆ ತೈ ಸೈಡಲ್ಲಿ ಇರುತ್ತೆ. ಎರಡು ಹ್ಯಾಂಡ್ನು ತೈ ಸೈಡಲ್ಲಿ ಇಟ್ಕೋಬೇಕು. ನಿಧಾನಕ್ಕೆ ಬ್ರೀತ್ ಇನ್ಹ್ಯಾಲ್ ಮಾಡಬೇಕು. ಲಿಫ್ಟ್ ಮಾಡಿ ಇನ್ನು ಸ್ವಲ್ಪ ಈ ಕಾಂಪಿಟೇಷನ್ ಪರ್ಪಸ್ ಬಂದಾಗ ನಾವು ಇಷ್ಟು ಎತ್ತಿ ಇಟ್ಕೊಳ್ತೀವಿ ಉತ್ತನಾಸನ. ಇಲ್ಲಿ ನಾವು ಹೊಟ್ಟೆನ ಟೈಟ್ ಮಾಡ್ಕೋಬೇಕು. ಮೇಯ್ನ್ ಇಂಪಾರ್ಟೆಂಟ್ ಹೊಟ್ಟೆನ ಟೈಟ್ ಮಾಡ್ಕೋಬೇಕು. ನೀವು ಬ್ರೀತ್ ಇನ್ಹ್ಯಾಲ್ ಮಾಡಿ ಮತ್ತೆ ಎಕ್ಸೇಲ್ ಮಾಡಿ ನಾರ್ಮಲ್ ಬ್ರೀತ್ ಮಾಡಬೇಕು. ಹೊಟ್ಟೆ ನೋಡಿ ಟೈಟ್ ಆಗಿದೆ. ಇದು ಫ್ರೀ ಇಟ್ಟಷ್ಟು ನಿಮಗೆ ಇದು ಫ್ರೀ ಆಗುತ್ತೆ. ಇಲ್ಲಿ ನೀವು ಹೊಟ್ಟೆ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ನರ್ವ್ಸ್ ಟೈಟ್ ಮಾಡ್ಕೋಬೇಕು. ನೀವು ಪ್ರಾಕ್ಟೀಸ್ ಮಾಡೋದು ಹಿಂಗೆ ಮಾಡ್ತಾ ಬರಬೇಕು. ಆಮೇಲೆ ನಿಮ್ಗೆ ಇದು ಮಾಡ್ತಾ ನಿಮಗೆ ಹೋಗ್ತಾ 1 ನಿಮಿಷ 2 ನಿಮಿಷ ಬಂದಾಗ ನಿಮ್ಗೆ ಕಷ್ಟ ಆಗುತ್ತೆ. ಸ್ವಲ್ಪ ಹ್ಯಾಂಡ್ನ ಹಿಂಗೆ ಒಳಗಡೆ ಇಟ್ಕೊಳ್ಳಿ. ಬಟ್ ಇದು ರಾಂಗ್ ಮೆಥಡ್. ಬಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹಿಂಗೆ ಮಾಡ್ಬೋದು. ಅದಾದ್ಮೇಲೆ ಇನ್ನೂ ನಿಮ್ಗೆ 1-2 ನಿಮಿಷ ಆದಮೇಲೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮೆಲ್ಲಗೆ ಹೆಡ್ನ ಬೆಂಡ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ನಿಮಗೆ ಹೋಲ್ಡ್ ಮಾಡೋಕ್ಕಾಗುತ್ತೆ. ಇದನ್ನು ಹೋಲ್ಡ್ ಮಾಡೋಕ್ಕಾಗುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡ್ಕೋಬೋದು. ಕಾಂಪಿಟೇಷನ್ ಪರ್ಪಸ್ ಮಾತ್ರ ಹೇಳ್ತಾ ನೀವು ಅಂದರೆ 2 ನಿಮಿಷ ನಿಲ್ಲೋದು ಕಷ್ಟ ಆದರೆ ನನಗೆ ಹೇಳ್ತಿರೋದು ಸ್ಟ್ರೈಟ್ ಮಾಡ್ಕೊಂಡು ನೀವು ಇದೇ ಪ್ರಾಕ್ಟೀಸ್ ಮಾಡಿರಬೇಕು. ಆಮೇಲೆ ಇನ್ನೊಂದು ಮೆಥಡ್ ಇದೆ. ಇದನ್ನು ಉಲ್ಟಾ ಮಾಡಿ ಇಟ್ಕೊಂಡು ಸಲುವಾಗಿ ಇನ್ನೊಂದು ಮೆಥಡ್. ಇದನ್ನು ಹಿಂಗೆ ಇಟ್ಕೊಂಡು ನಿಲ್ಬೋದು. ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಕಷ್ಟಪಡೋಕೆ ಮುಂಚೆ ಪ್ರಾಕ್ಟೀಸಿಂಗ್ ಮಾಡ್ಕೊಳ್ಳಿ. 1 by 1 ಮಾಡ್ಕೊಳ್ಳಿ. ಕೈನ 2 ಸೈಡಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಬೇಕಂದರೆ ಸ್ವಲ್ಪ 90 ಡಿಗ್ರಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತೆ ಮೆಲ್ಲ ನಿಲ್ಲಿಸ್ಕೊಳ್ಳಿ ಮಾಡಿ. ಬಟ್ ನೀವು ಹೊಟ್ಟೆನ ಇಲ್ಲಿ ಮಾತ್ರ ಟೈಟ್ ಮಾಡಿ ಇಟ್ಕೊಳ್ಳೇಬೇಕು. ಇಲ್ಲಿ ಟೈಟ್ ಮಾಡಿ ಇಟ್ಕೊಂಡ್ರೆ ಆಗೋದು. ಟರ್ನ್ ಮಾಡಿ ಕಡೆ ಈ ಕಡೆ ತಲೆ ಈ ಕಡೆ ಬನ್ನಿ. ಕಾಲ ಕಡೆ ತಿರುಗಿ ಕಡೆಗೆ ಮುಂದೆ ವಾಲ್ ಮೇಲೆ ಕಾಲು ಇಂಥ ಮುಂದೆ
ಮುಂದೆ ಮುಂದೆ ನೋಡಿ. ಇನ್ನೊಂದು ಮೆಥಡ್, ಇದು ಈಸಿ ಮೆಥಡ್. ಓಕೆ, ಪ್ರಾಕ್ಟೀಸ್ಗೆ ಹೆಂಗ್ ಪ್ರಾಕ್ಟೀಸ್ ಮಾಡೋದು ಅಂತ ಕೇಳಿದ್ರು, ತುಂಬ ಜನ ಕೇಳಿದ್ರು ನನ್ನ ಹತ್ರ ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಇದನ್ನ ಲೆಗ್ ಜಾಯಿನ್ ಮಾಡಿ ಗೋಡೆ ಹತ್ರ ಮೇಲೆ ಹಿಂಗೆ ಈ ಗೋಡೆ ಮೇಲೆ ಇಟ್ಕೊಂಡು ಫಸ್ಟ್ ಹಿಂಗೆ ಇಟ್ಕೊಂಡು ನಿಧಾನಕ್ಕೆ ಕೈನ ಕೆಳಗಡೆ ಇಟ್ಟು ಫುಲ್ ಹ್ಯಾಂಡ್ ಮೇಲೆ ಸಪೋರ್ಟ್ ಕೊಟ್ಟು ಇಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಂಡು ಬ್ರೀತ್ ಇನ್ಹೇಲ್ ಮಾಡ್ಕೊಂಡು ನಿಧಾನಕ್ಕೆ ಒಂದು ಲೆಗ್ ಎತ್ತಬೇಕು. ಇಷ್ಟೇ ತಿಳ್ಕೋಬೇಕು. ನೀವು ಎಲ್ಲಿ ಕಷ್ಟ ಆಗುತ್ತೋ ಬ್ರೀತ್ ಎಗ್ದಿಲಾಗುತ್ತೆ ವಾಲ್ ಮೇಲೆ ಇಟ್ಕೊಳ್ತೀರ. ಕ್ಲಿಯರ್? ಆಮೇಲೆ ಇದನ್ನ ಮತ್ತೆ ಪ್ರಾಕ್ಟೀಸ್ ಮಾಡಿ, ಫುಲ್ಲು ಹೋಲ್ಡ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಬ್ರೀತ್ ಇನ್ಹೇಲ್ ಮಾಡ್ಕೋಬೇಕು. ಈ ಥರ ಸ್ಟ್ರೆಚ್ ಮಾಡಿಬಿಟ್ಟು ನಿಮಗೆ ಕಷ್ಟ ಆಗುತ್ತೆ ಅಥವಾ ಮಾಡೋಕ್ಕಾಗಲ್ಲ ಅಂದರೆ ನೀವು ವಾಲ್ ಮೇಲೆ ಇಟ್ಕೋಬೋದು, ನಾರ್ಮಲ್ ಬ್ರೀತ್ ಮಾಡ್ಬೋದು. ಮತ್ತೆ ಲಿಫ್ಟ್ ಮಾಡಿ. ರಿಲ್ಯಾಕ್ಸ್. ಇವಾಗ